ಸೌಜನ್ಯಳ ನ್ಯಾಯಪರ ಹೋರಾಟದಲ್ಲಿ ಭಾಗಿಯಾಗಿರುವ ನನ್ನೆಲ್ಲ ಒಡನಾಡಿ ಮಿತ್ರರಿಗೆ ನಮಸ್ಕಾರ. ಬಹಳ ಮುಖ್ಯವಾಗಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಕಡೆಯಿಂದ ನಮ್ಮೆಲ್ರಿಗೂ ಕೂಡ ಒಂದು ಹೊಸ ಸಿಹಿ ಸುದ್ದಿ ಇವತ್ತು ಸಿಕ್ಕಿದೆ. ಬಹಳ ಸಂತೋಷದಲ್ಲಿದ್ದೇನೆ. ಇಷ್ಟು ದಿವಸ ಕಾತರಿಸ್ತಿದ್ದಂತಹ ವಿಚಾರ, ನಮ್ಮ ಸೌಜನ್ಯಳ ಪ್ರಕರಣ ಮರು ತನಿಖೆಗೆ ಯೋಗ್ಯವಾದಂಥದ್ದು, ಮರು ತನಿಖೆ ನಡೀಲೇಬೇಕು ಅಂತ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ತಾಕೀತು ಮಾಡಿದೆ. ಇದಕ್ಕಿಂತ ಉತ್ತಮವಾದ ವಿಚಾರ ಇವತ್ತಿನ ಮಟ್ಟಿಗೆ ನಮಗಿಲ್ಲ ಅಂತಲೇ ಅಂದ್ಕೊಂಡಿದ್ದೇನೆ. ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಕೇಳ್ತಾ ಇದ್ದಂಥದ್ದು ಮರು ತನಿಖೆ ಆಗಲೇಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ಮಾನ್ಯ ನ್ಯಾಯಾಧೀಶರಾದಂತಹ ಸಂಜಯ್ ಕುಮಾರ್ ಹಾಗೂ ಸಂಜೀವ್ ಸಚ್ದೇವ್ ಅವರು ಇದ್ದಂಥ ನ್ಯಾಯಪೀಠ ಒಂದು SIT ಫಾರ್ಮೇಷನ್ ಆಗಬೇಕಾಗಿದೆ ಅಂತ ಹೇಳುವ ವಿಚಾರಕ್ಕೆ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಈ SIT ಅನ್ನುವಂಥದ್ದು ಯಾಕೆ ಬಂತು? CBI ಮೇಲೆ ನಮ್ಗೆ ಯಾವುದೇ ರೀತಿಯಾದಂತಹ ಹೋಪ್ಸ್ ಉಳ್ಕೊಂಡಿಲ್ಲ, ನಿಮ್ಮನ್ನ ನಂಬಲಾರರು ಅಂತ ಹೇಳುವಂಥ ವಿಚಾರವನ್ನು ಮುಖಕ್ಕೆ ಹೇಳಿಬಿಟ್ಟಿದೆ ನಮ್ಮ ನ್ಯಾಯಪೀಠ. ಹಾಗಾಗಿ ಹೊಸದಾದಂತಹ SIT ಫಾರ್ಮೇಷನ್ ಆಗುತ್ತೆ. ಈ ಹೊಸದಾದಂಥ SIT ಕೂಡ ಸುಪ್ರೀಂ ಕೋರ್ಟಿನ ಒಂದು ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡಬೇಕಾಗತ್ತೆ. ಎಲ್ಲ ರೀತಿಯ ಮಾಹಿತಿಯನ್ನು, ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಕಾಲಾನುಕ್ರಮವಾಗಿ ಕೊಡ್ತಾ ಬರಬೇಕಾಗ್ತದೆ. ಇದು ಒಂದು ಹೊಸ ಬದಲಾವಣೆ. ಜೊತೆಯಲ್ಲಿ ಯಾರ್ಯಾರು ಇದುವರೆಗೆ ಕೂಡ ದೂರುದಾರರಿದ್ದಾರೆ, ಯಾರು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಯಾರು ಇಲ್ಲಿ ಸಾಕ್ಷಿಗಳನ್ನಾಗಿ ಪರಿಗಣಿಸಲ್ಪಟ್ಟಿದ್ದಾರೆ, ಅವರೆಲ್ರಿಗೂ ಕೂಡ ಸಮರ್ಪಕವಾದಂತಹ ವಿಕ್ಟಿಮ್ಸ್ ಮತ್ತು ವಿಟ್ನೆಸಸ್ ಪ್ರೊಟೆಕ್ಷನನ್ನು ಕೊಡಬೇಕಾಗಿದೆ ಅಂತ ಹೇಳುವಂತಹ ಒಂದು ಮರು ವಿಚಾರವನ್ನು ಕೂಡ ನ್ಯಾಯಾಲಯ ಹೇಳಿದೆ. ಹಾಗಾಗಿ ಹೋರಾಟ ನಿರಂತರವಾದರೂ ಕೂಡ ಸೌಜನ್ಯ ಪರವಾದ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸನ್ನಿಹಿತ ಆಗ್ತಾ ಇದೆ. ಬಹಳ ಹತ್ತಿರದಲ್ಲಿದೆ ಜಯ ಅಂತ ಹೇಳುವಂತಹ ಒಂದು ಭಾವನೆ ನಮ್ಮೆಲ್ಲರಿಗೂ ಕೂಡ. ಹಾಗಾಗಿ ಹೊಸ SIT ಸಮರ್ಪಕವಾಗಿ, ದಕ್ಷವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ ಮತ್ತು ಅವರನ್ನು ಸರಿಯಾದ ದಾರಿಯಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಡೆಸುತ್ತೆ ಅಂತ ಹೇಳುವಂತಹ ನಂಬಿಕೆ ನಮ್ಮದು. ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂಥವರು, ಕಾನೂನಲ್ಲಿ ನಂಬಿಕೆ ಇಟ್ಟಂಥವರು, ನಮಗೆ ಇದೊಂದೇ ದಾರಿ ಇರುವಂಥದ್ದು. ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ಈ ಕಾರಣಕ್ಕೆ ನ್ಯಾಯಪೀಠಕ್ಕೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನ ಹೇಳ್ತಾ, ಮತ್ತೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಹಕ್ಕೊತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ, ಹೊಸದಾಗಿ ಬರುವಂತಹ SIT ಏನಿದೆ, ಆ SITಗೆ ನಮ್ಮ ಎಲ್ಲ ಮಾಹಿತಿಗಳನ್ನು ನೀಡುವಂಥದ್ದು, ಅವರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡೋಣ. ಆದಷ್ಟು ಬೇಗ ಈ ಒಂದು ಅನ್ಯಾಯಕ್ಕೆ ಒಂದು ತೆರೆ ಎಳೆಯೋ ಕೆಲಸವನ್ನು ಮಾಡಿಸೋಣ ಅಂತ ಹೇಳ್ತಾ, ಕರುನಾಡಿನ ಅಷ್ಟು ಹೋರಾಟಗಾರರು ಮತ್ತೆ ಒಟ್ಟಾಗೋಣ, ಮತ್ತೆ ಮುಷ್ಟಿ ಬಿಗಿ ಹಿಡಿದು ನ್ಯಾಯವನ್ನು ಕೇಳೋಣ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.